ಟೋಟಲಿ ಒಂದು 8 ಉಂಡೆ ಆಗ್ಯಾವ್ರಿ. 7 ದೊಡ್ಡದು 1 ಸಣ್ಣದು. ಈ ಸಣ್ಣ ಉಂಡಿನ ದೇವ್ರಿಗೆ ನೈವೇದ್ಯ ಮಾಡಿ ಬರ್ತೀನಿ ರೀ. ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಬರೀ 2 ಸಾಮಗ್ರಿ ಉಪಯೋಗಿಸಿ ಪಾಕ ಮಾಡ್ಲಾರ್ದ ಫಟಾಫಟ್ ಅಂತೇಳಿ ಹಿಂಗೆ ಒಂದು 15 ನಿಮಿಷನಾಗ ಎಳ್ಳುಂಡಿನ ಮಾಡಿ ನೋಡ್ರಿ. ಮೊದಲೇನು ಮಾಡಬೇಕಪ್ಪ ಅಂತಂದ್ರೆ, ಒಂದು ಕಡಾಯಿನ ಬಿಸಿ ಮಾಡಕ್ಕಿಡ್ರಿ. ಅದ್ರಾಗ 1 ಕಪ್ಪು ಎಳ್ಳು ಹಾಕ್ರಿ. ಹೈ ಫ್ಲೇಮ್ನಾಗ ಇಟ್ಬಿಟ್ಟು ಕೈ ಬಿಡ್ಲಾರ್ದ ಚಲೋ ತಂಗೆ ಹುರಿರಿ. ಫ್ರೆಂಡ್ಸ್, ಇದು ನಮ್ಮ ಹೊಲದ ಜವಾರಿ ಎಳ್ಳು. ಬಿಳಿ ಎಳ್ಳು, ಕರಿ ಎಳ್ಳು, ನೈಲಾನ್ ಎಳ್ಳು, ನಿಮ್ಗೆ ಯಾವ ಎಳ್ಳು ಇಷ್ಟ ಅದನ್ನು ನೀವು ತೊಗೋಬೋದು. ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತೈತೆ ಅಷ್ಟೆ. ಹೈ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಒಂದೇ ಸಮನ ಎಲ್ಲ ಕಡೆ ಕೈ ಆಡಿಸ್ಕೊಂತ ಚಲೋ ತಂಗೆ ಹುರಿಬೇಕು. ಎಳ್ಳು ಸ್ವಲ್ಪ ಹಸಿ ಉಳಿದ್ರೆ ಆತ್ರಿ, ಮುಗೀತು. ಉಂಡಿ ಟೇಸ್ಟಾಗಿ ಕೆಡ್ತೈತ್ರಿ. ಹೈ ಫ್ಲೇಮ್ನಾಗ ಒಂದು 2-3 ನಿಮಿಷ ಚಲೋ ತಂಗೆ ಹುರಿದ್ಮೇಲೆ ನೋಡ್ರಿ, ಹಿಂಗೆ ಚಟಪಟ ಅಂತ ಸೌಂಡ್ ಬರೋಕ್ಕೆ ಶುರು ಆಗುತ್ತೆ. ಅವಾಗ ಗ್ಯಾಸ್ನ ಸಣ್ಣ ಮಾಡಿರಿ. ಗ್ಯಾಸ್ ಸಣ್ಣ ಮಾಡಿದ್ಮೇಲೆ ಕೈ ಬಿಡಬೇಡ್ರಿ. ಮತ್ತು 1 ನಿಮಿಷ ತನಕ ಅದನ್ನು ಚಲೋ ತಂಗೆ ಹುರಿದ್ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿರಿ. ಚಂದಂಗೆ ಹುರಿದ್ಮೇಲೆ ಎಳ್ಳು ನೋಡ್ರಿ ಹಿಂಗೆ ಉಬ್ಬಿರ್ತಾವೆ ಮತ್ತು ಗಮ್ ಅಂತ ಹೇಳಿ ಪರಿಮಳ ಬರ್ತಿರ್ತೈತಿ. ಅಂದ್ರೆ ನೀವು ಎಳ್ಳನ್ನ ಚಲೋ ತಂಗೆ ಹುರಿದಿರಿ ಅಂಥೇಳಿ ಅರ್ಥ. ಇಲ್ಲ ಅಂತಂದ್ರೆ ಒಂದು 2-3 ಕಾಳು ಎಳ್ಳನ್ನ ಬಾಯಿಗೆ ಹಾಕ್ಕೊಂಡು ನೋಡ್ರಿ, ಬಾಯಿಗೆ ಹಸಿ ಅನ್ನಿಸ್ಲಿಲ್ಲಪ್ಪ ಅಂತಂದ್ರೆ ನೀವು ಚಲೋ ತಂಗೆ ಹುರಿದಿರಿ ಅಂತೇಳಿ ಅರ್ಥ. ಈಗ ಎಳ್ಳನ್ನ ಒಂದು ತಾಟ್ನಾಗ ಆರಾಕಿಡ್ರಿ. ಪೂರ ತಣ್ಣಗಾಗುತ್ತಾನೆ ಅದನ್ನು ಹಿಂಗೆ ಬಿಡ್ರಿ. ಪೂರ್ತಿ ತಣ್ಣಗಾಗ್ಬೇಕ್ರಿ. ಇದು ಸ್ವಲ್ಪನೂ ಬಿಸಿ ಇರಬಾರ್ದು. ಪೂರ ತಣ್ಣಗಾದ ಕೂಡಲೇ ಒಂದು ಮಿಕ್ಸಿ ಜಾರ್ನಾಗ ಹಾಕ್ರಿ. ಮಿಕ್ಸಿನ ಹಿಂಗೆ ಅಪೋಸಿಟ್ ಸೈಡ್ನಾಗ ಒಂದು 10-15 ಸೆಕೆಂಡ್ ರನ್ ಮಾಡಿ ಸ್ಟಾಪ್ ಮಾಡಿರಿ. ಎಳ್ಳು ನೋಡ್ರಿ ಹಿಂಗೆ ಅವಳು ಪುಡಿ ಆಗಿರಬೇಕು. ಫುಲ್ ನೈಸ್ ಪುಡಿ ಆಗಬಾರ್ದು. ಜಸ್ಟ್ ಒಂದು ಸ್ವಲ್ಪ ಲೈಟಂಗೆ ಕ್ರಷ್ ಆದ್ರೆ ಸಾಕು. ಈಗ ಇದ್ರಾಗ ಬೆಲ್ಲ ಹಾಕ್ರಿ. ಬೆಲ್ಲನ ಹೆರ್ಚು ಮನ್ಯಾಗ ಹೆರ್ಚಿ ಅಳತೆ ಮಾಡಿ ತಗೋರಿ. 1 ಕಪ್ ಎಳ್ಳಿಗೆ 1/4 ಕಪ್ಪು ಅಂದ್ರೆ 3/4 ಕಪ್ನಷ್ಟು ಬೆಲ್ಲ ಹಾಕ್ರಿ. ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ತಗೋರಿ. ಯಾಕಂದ್ರೆ ನಾವಿಲ್ಲಿ ಬೆಲ್ಲನ ಪಾಕ ಮಾಡಿ ಸೋಸಿ ಹಾಕಕತ್ತಿಲ್ಲ ನೋಡ್ರಿ, ಡೈರೆಕ್ಟ್ ಬಳಸಕತ್ತೀವಲ್ರಿ. ಅದಕ್ಕೆ ಬೆಲ್ಲ ಚಲೋ ಇರಬೇಕು. ಬೆಲ್ಲ ಮತ್ತು ಎಳ್ಳನ್ನ ಚಲೋ ತಂಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತು ಅದೇ ಥರ ಮಿಕ್ಸಿ ಮಾಡಿರಿ. 10 ಸೆಕೆಂಡು ಮಿಕ್ಸಿನ ಅಪೋಸಿಟ್ ಸೈಡ್ ರನ್ ಮಾಡಿರಿ. ನಡ್ಬರ್ಕ ಮಿಕ್ಸಿನ ಸ್ಟಾಪ್ ಮಾಡಿಬಿಟ್ಟು ಮೇಲೆ ಕೆಳಗೆ ಚಲೋ ತಂಗೆ ಮಿಕ್ಸ್ ಮಾಡಿ ಮತ್ತು ಮಿಕ್ಸಿ ಮಾಡಿರಿ. ನೀವು ಸ್ವೀಟ್ ಭಾಳ ಜಾಸ್ತಿ ತಿಂತಿದ್ರೆ 1 ಕಪ್ನಷ್ಟು ಬೆಲ್ಲ ಹಾಕೋಬೋದು. ಆದ್ರೆ ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಮತ್ತು ಆಮೇಲೆ ಸಿಹಿ ಭಾಳ ಜಾಸ್ತಿ ಆಗ್ತೈತಿ. ಒಂದು 2-3 ಸಲ ಮಿಕ್ಸಿ ಮಾಡಿದ್ಮೇಲೆ ಬೆಲ್ಲ ಎಳ್ಳು ಎರಡು ಚಲೋ ತಂಗೆ ಹೊಂದ್ಕೊಂಡು ಹಿಂಗೆ ಉಂಡೆ ಕಟ್ಟು ಹದ ಬಂದಿರ್ತೈತ್ರಿ. ಅವಾಗ ಮಿಕ್ಸಿ ಮಾಡೋದನ್ನ ನಿಲ್ಲಿಸ್ರಿ. ಮಿಕ್ಸಿ ಮಾಡಿದ್ಮೇಲೆ ಇದನ್ನು ಒಂದು ಬುಟ್ಟಾಗ ಹಾಕ್ರಿ. 2 ಕೈಲೇ ಚಲೋ ತಂಗೆ ತಿಕ್ಕೊಂತ ಮಿಕ್ಸ್ ಮಾಡಿರಿ. ಆಮೇಲೆ ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ಪುಡಿನ ಕೈಯಾಗ ತಗೋರಿ. ಆಮೇಲೆ ಚಲೋ ತಂಗೆ ಒತ್ತಿ ಉಂಡೆ ಕಟ್ರಿ. ಟೈಟಂಗೆ ಒತ್ತಿ ಉಂಡೆ ಕಟ್ಟಲಿಲ್ಲ ಅಂತಂದ್ರೆ ಉಂಡೆ ಸಿಳ್ತಾವೆ. ಇಲ್ಲಾಂದ್ರೆ ಕೆಲವೊಂದ್ಸಲ ಜಲ್ದಿನ ಹೊಡಿತಾವ್ರಿ. ಅದಕ್ಕೆ ಸ್ವಲ್ಪ ಒತ್ತಿ ಕಟ್ರಿ. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಆ ಕಡೆ ಒಂದು 2-3 ಸಲ ಚಲೋ ತಂಗೆ ಹೊಳ್ಳಾಡ್ಸ್ರಿ. ಅವಾಗ ಏನಾಕೈತಪ್ಪ ಅಂತಂದ್ರೆ ಉಂಡೆ ಸ್ಮೂತ್ ಆಗ್ತೈತಿ. ಉಂಡಿಗೆ ಒಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡೆ ನೋಡೋಕೆ ಭಾಳ ಚಂದ ಕಾಣಿಸ್ತೈತ್ರಿ. 1 ಕಪ್ ಎಳ್ನಾಗ ಟೋಟಲಿ ಒಂದು 8 ಉಂಡೆ ಆಗ್ಯಾವ್ರಿ. 7 ದೊಡ್ಡದು ಮತ್ತು 1 ಸಣ್ಣದು. ಈ ಸಣ್ಣ ಉಂಡಿನ ದೇವರಿಗೆ ನೈವೇದ್ಯ ಮಾಡ್ತೀನಿ ರೀ. ನಾ ಇಲ್ಲಿ ಸ್ವಲ್ಪ ದೊಡ್ಡ ಉಂಡೆ ಕಟ್ಟೀನಿ ರೀ. ಅದಕ್ಕೆ ಒಂದು 8 ಉಂಡೆ ಆಗ್ಯಾವು. ನೀನು ಸ್ವಲ್ಪ ಸಣ್ಣದು ಕಟ್ಟಿದ್ರೆ 10-11 ಉಂಡೆ ಆಗ್ತಾವೆ. ಒಂದು 8-10 ದಿನ ನೀವು ಒಂದು ಏಟಾಟ್ ಬಾಕ್ಸ್ನಾಗ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ದಿನಾಲು 1 ಉಂಡಿನ ಎಂಜಾಯ್ ಮಾಡಿರಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆ ಚಲೋ ಅನಿಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಆತಪ್ಪ, ಈಸಿ ಐತೆ ರೆಸಿಪಿ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡ್ರಿ. ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಇನ್ನೂ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಫಟಾಫಟ್ ಅಂತೇಳಿ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.